ನಾವು ಇಂಥವ್ರಿಗೆ ದುಡ್ಡು ಕೊಟ್ವಿ ಅವತ್ತಿಂದ ನಮ್ಗೆ ಕತ್ರಿ ಬಿದ್ದಿದೆ ಅಂತ, ಅದು ನಿಜಾನಾ? ಕೆಲವರು ನಾವು ದುಡ್ಡು ಕೊಡೋದ್ರಿಂದ ಹಾಗಾಗತ್ತಾ? ನಿಮಗೆ ಜಾತಕದಲ್ಲಿ ಆ ಟೈಮಲ್ಲಿ 5ನೇ ಮನೆ ಏನೋ 12ನೇ ಮನೆ ಗ್ರಹಗಳ ದಶಾಭುಕ್ತಿ ನಡೀತಾ ಇರುತ್ತೆ. ಆವಾಗ ಯಾರಿಗಾರು ದುಡ್ಡು ಕೊಟ್ಟಾಗ ನಿಮ್ಗೆ ದುಡ್ಡು ವಾಪಸ್ ಬರೋದಿಲ್ಲ. ಮೋರ್ ಓವರ್ 5ನೇ ಮನೆ ಗ್ರಹಗಳ ದಶೆ ನಡೀತಾ ಇರುವಾಗ ಯಾರಿಗಾರು ದುಡ್ಡು ಕೊಟ್ರೆ ಅದಲ್ಲೇ ಸಿಕ್ಕಾಕೊಳ್ಳುತ್ತೆ. 5, 8, 12ನೇ ಮನೆ ಗ್ರಹಗಳದ್ದು. ಸೊ ನೀವ್ ಅವ್ರಿಗೊಬ್ರಿಗೆ ಕೊಟ್ಟಿರೋದಲ್ವಾ, ಅಲ್ಲ ಇನ್ನ ಯಾರ್ಯಾರಿಗೋ ಕೊಟ್ಟಿರ್ತೀರಾ. ಮೋರ್ ಓವರ್ ಇನ್ಕಮ್ ಬರ್ತಾ ಇರೋದಿಲ್ಲ. 6ನೇ ಮನೆ ಏನಂದ್ರೆ ಇನ್ಕಮ್ ಬರೋದು, 5ನೇ ಮನೆ ಅದಕ್ಕೆ ವ್ಯಯಭಾವ, ದುಡ್ಡು ಬರೋದು ಸ್ಟಾಪ್ ಆಗುತ್ತೆ. ಆ ಟೈಮಲ್ಲಿ ನಿಮ್ಗೆ ಏನಾಗುತ್ತೆ, ದುಡ್ಡು ಬರೋ ಸ್ಟಾಪ್ ಆಗಿರೋದ್ರಿಂದ ಅವ್ರಿಗೆ ದುಡ್ಡು ಕೊಟ್ವಿ ಅದಕ್ಕೆ ನಮ್ಗೆ ಪ್ರಾಬ್ಲಮ್ ಬಂತು ಅಂತ ನಿಮಗ್ ನೀವೇ ಊಹೆ ಮಾಡ್ಕೋತೀರಾ. ಅದ್ ಅವ್ರಿಗೆ ಹೋಗ್ಬೇಕು ಅಂತ ಇರುತ್ತೆ ಅಷ್ಟೇ ನಿಮ್ ಕೈಯಿಂದ. ನಿಮ್ಗೆ ಲಾಸ್ ಆಗ್ಬೇಕು ಅಂತ ಇರುತ್ತೆ ಆ ಟೈಮಲ್ಲಿ, ಅದರಿಂದ ಆತರ ಆಗತ್ತೆ. ಅವ್ರಿಗೆ ಕೊಡೋದ್ರಿಂದ ಏನು ಲಾಸ್ ಅಂತಲ್ಲ. ಓಕೆ, ಜಾತಕದಲ್ಲ ಅದು ಆ ಟೈಮ್ ನಡೀತಿರುತ್ತೆ. ಈಗ ತುಂಬಾ ಜನ ಹೆಂಗೆ ಅಂದ್ರೆ ಏನೋ ತುಂಬಾ ಕಷ್ಟದಲ್ಲಿ ಇರ್ತಾರೆ, ಕ್ಲೋಸ್ ಫ್ರೆಂಡ್ ಬಂದ್ ಸಾಲ ಕೇಳ್ತಾರೆ, ಶುಕ್ರವಾರ ಅನ್ಬಿಟ್ಟು ನಾವ್ ಕೊಡಲ್ಲ, ಮಂಗಳವಾರ ಅನ್ಬಿಟ್ಟು ಕೊಡಲ್ಲ. ನಿಜವಾಗ್ಲೂ ಹಾಗೆ ಕೊಡಬಾರ್ದಾ, ಅಥವಾ ಕಷ್ಟ ಅಂತ ಬಂದವ್ರಿಗೆ ಯಾವ ಟೈಮ್ ಆದ್ರೂ ಕೊಟ್ಬಿಡಿ ಅಂತ ಹೇಳ್ತೀರಾ? ಶುಕ್ರವಾರ ಮಂಗಳವಾರ ಅನ್ನೋದನ್ನ ನೋಡೋದ್ ಬಿಟ್ಟು ಅವ್ರ ಕಷ್ಟ ರಿಯಲಿ ಅಷ್ಟೊಂದ್ ಕಷ್ಟದಲ್ಲಿ ಕೊಡಿ, ಏನಾಗೋದಿಲ್ಲ. ಮೋರ್ ಓವರ್ ಏನಂದ್ರೆ ಶುಕ್ರವಾರ ಮಂಗಳವಾರ ಕೊಡ್ದಿರ ಶನಿವಾರ ಕೊಟ್ರೆ ಮಾತ್ರ ನಿಮ್ಮ ಹತ್ರನೇ ಇರುತ್ತಾ ದುಡ್ಡು? ಏನಿರೋದಿಲ್ಲ. ಅವ್ರು ಕೊಡ್ಬೇಕು ಅಂತ ನಿಮ್ ಮನ್ಸಿಗೆ ಅನ್ಸಿದ್ರೆ ಇವತ್ ಶುಕ್ರವಾರ ನಾಳೆ ಕೊಡೋಣ ಅಂತ ಅನ್ಕೋತೀವಿ ತಾನೆ? ಹೌದು. ಸೊ ಹವೆವರ್ ಯು ಆರ್ ಗಿವಿಂಗ್, ರಿಯಲಿ ಅವ್ರಿಗೆ ಇಲ್ಲಿ ತನಕ ಕಷ್ಟ ಬಂದಿದೆ ಅಂದಾಗ ಶುಕ್ರವಾರ ಮಂಗಳವಾರ ನೋಡ್ಬೇಡಿ, ಕೊಡಿ, ಏನಾಗೋದಿಲ್ಲ. ಹೇಳ್ತಾ ಇದೀನಲ್ವಾ, ನಾವು 10 ರೂಪಾಯಿ ಕೊಟ್ರೆ 100 ರೂಪಾಯಿ ನಮ್ಗೆ ಬಂದೇ ಬರುತ್ತೆ. ಆದ್ರೆ ಒಳ್ಳೆ ಮನ್ಸಿಂದ ಕೊಡ್ಬೇಕು. ಮೋರ್ ಓವರ್ ಯಾವ ವ್ಯಕ್ತಿಗೆ ಕೊಡ್ತಾ ಇದೀಯಾ, ರಿಯಲಿ ಅವ್ರು ವರ್ತ, ನಮ್ ಸಹಾಯ ತಗೊಳೋದಿಕ್ಕೆ ಅವ್ರು ರಿಯಲಿ ವರ್ತ, ಅದನ್ನ ಚೆಕ್ ಮಾಡ್ಕೊಂಡ್ ಕೊಡಿ. ಶುಕ್ರವಾರ ಮಂಗಳವಾರ ಅನ್ನೋದೆಲ್ಲ ಏನ್ ಬೇಡ.